ಒಂದು ಕಡೆ ಹಿಂಗೆ ಪುರಾಣ ನಡೆದಿತ್ತಂತ್ರಿ. 3 ತಿಂಗಳ ತನಕ ಗಂಟ್ಲು ಹರ್ಕೊಂಡು ಪುರಾಣ ಹೇಳಿದನು ರಮ ಪುರಾಣಿಕ. 3 ತಿಂಗಳ ತನಕ ಪುರಾಣ ನಡೀತು, ಪುರಾಣ ಮಂಗಲಾಯ್ತು. ಪುರಾಣಿಕ ತನ್ನ ಹಾರ್ಮೋನಿಯಂ ಪುಸ್ತಕ ಎಲ್ಲ ತಯಾರು ಮಾಡಿದ. ಕಮಿಟಿಯವರು ಬಂದರು, ಇವನು ತಯಾರಾದ. ಮತ್ತು ಮುಗೀತು ಕಾರ್ಯಕ್ರಮ, ಭಾಳ ಚಂದಾಯಿತು. ಮತ್ತು ನಮ್ಮೂರಿಗೆ ನಾವು ಹೋಗ್ತೀವಿ. ಭಾಳ ಚಲೋ ಹೇಳಿದ್ರಿ ಮುತ್ತವ್ರ, ಭಾಳ ಚಲೋ ಹೇಳಿದ್ರಿ, ಮತ್ತು ಹೋಗಿ ಬರ್ರಿ. ಅವ ಅಂತಾನ, ಇಲ್ರಿ ಮತ್ತು 3 ತಿಂಗಳ ತನಕ ಮತ್ತು ನಿಮ್ಮ ಊರಾಗ ಪುರಾಣ ಮಾಡೀವಿ, ಮತ್ತು ಹ್ಯಾಂಗೆ? ಅವ ರೊಕ್ಕ ಸಲಾಗ ಅವ ಅಂತಾನ. ಇವ್ರಿಗೆ ಅರ್ಥ ಆಗೋವಲ್ದು. ಅರ್ಥ ಆದರೂ ಯಾಕೆ ಕೊಡ್ಬೇಕಂತ ಇವ್ರಿಗೆ. ಅಲ್ಲ, ಮತ್ತು ನಮ್ಮೂರಾಗ ಊಟನೂ ಮಾಡಿರಿ, ಮತ್ತು ಪುಕ್ಕಾಟೆ ಪುರಾಣ ಉಂಡೋಗೋ ಗುರಾಣ ಅಂತಂದ್ರು ಅವರು. ಉಂಡಿದಿ, ಹೊಟ್ಟೆ ತುಂಬ ಊಟ ಮಾಡಿದಿ, ಚಂದ 3 ತಿಂಗಳ ತನಕ ನೀನು ಊಟ ಹಾಕಿವಿ, ಪುರಾಣ ಹೇಳಿದಿ, ಊಟಕ್ಕೂ ಪಾಠಕ್ಕೂ ಸರಿಸಮ ನಡಿ ಅಂದರು. ಅವ ಅಂತಾನೆ, ನಮ್ಮ ಮನೆಗೇನು ಊಟ ಇಲ್ಲೇನು, ಏನೋ 4 ನೀತಿ ಬೋಧ ಹೇಳಕ್ಕೆ ಬಂದೀನಿ, 3 ತಿಂಗಳ ತನಕ ಹೆಂಡ್ರ ಮಕ್ಕಳು ಬಿಟ್ಟು ಬಂದೀನಿ, ಮತ್ತು ಕೊಡ್ರಿ. ಇಲ್ಲ ಹೇಳಿವಲ್ರಿ ಸರ್, ಅಟ್ಟಕ್ಕೆ ಇಟ್ಟಕ್ಕೆ ರೆಡಿ. ಇರ್ಲಿ ಬಿಡು ಅಂತ ತಿಳ್ಕೊಂಡು ಪಾಪ ಅದಕ್ಕೆ ಆ ಕಡೆ ದಕ್ಷಿಣ ಬಂದಿತ್ತು. ಪೇಟಿ ಕಟ್ಕೊಂಡ, ಕೈಯಾಗ ಸುಟ್ಟಿಗೆ ಹಿಡ್ಕೊಂಡ. ಯಪ್ಪ ರೊಕ್ಕ ಅಂತೂ ಕೊಡಲಿಲ್ಲ. ಕಡೆಗೆ ಅದ್ರ ಬಸ್ ಸ್ಟ್ಯಾಂಡ್ ತನಕ ಹೋಗಿ ಸುಟ್ಕೇಸ ಪೇಟಿ ಇಟ್ಟು ಬರ್ರಿ. ಅವೆಲ್ಲ ಅಂತೂ ನಮಗೆ ಆಗಿ ಬರಲ್ರಿ. ನಮ್ಮೂರಿಗೆ ಯಾರಾದ್ರೂ ನಾಟಕ ಮಾಡೋರು, ಡ್ಯಾನ್ಸ್ ಮಾಡೋರು ಏನಾದರೂ ಬಂದ್ರೆ ಅವರು ಸುಟಿಕೇಸ್ ಹೊತ್ರ ಲಾಭ ಅದ. ಪುರಾಣಿಕ ನಿಂದು ಏನು ಹೊತ್ರ ನಮಗೇನು ಲಾಭ ನಡೆ ಅಂದರು. ಅದು ಪಾಪದ ತಲೆ ಮೇಲೆ ಪೇಟಿ ಹಿಡ್ಕೊಂಡು ಸುಟಿಕೇಸ್ ಹಿಡ್ಕೊಂಡು ಬಂತ್ರಿ ಬಸ್ ಸ್ಟ್ಯಾಂಡಕ್ಕೆ. ಅದು ಚಲೋ 1 ಕಿಲೋಮೀಟ್ರ್ ಇತ್ತು ಬಸ್ ಸ್ಟ್ಯಾಂಡ್. ಮಠ ಮಧ್ಯಾಹ್ನ ಭಯಂಕರ ಬಿಸಿಲಿನ ತಾಪು ಒಂದು, ರೊಕ್ಕ ಕೊಡ್ಲಾರ್ದು ಒಂದು ತಾಪು ಒಂದು. ಆ ಪೇಟಿ ಸುಟಿಕೇಸ್ ಹೊತ್ಕೊಂಡು ಬಂತ್ರಿ ಬಸ್ ಸ್ಟ್ಯಾಂಡಕ್ಕೆ. ಅದು ಒಂದೇ ಒಂದು ಬಸ್, ಮಠ ಮಧ್ಯಾಹ್ನಕ್ಕೆ ಬಂದ ಬಸ್, ಮತ್ತು ಮರುದಿವ್ಸ ಮಠ ಮಧ್ಯಾಹ್ನಕ್ಕೆ ಬರ್ತಿತ್ತು ಬಸ್. ಅಂಥ ಊರಿಗೆ ಇವ್ ಹೋಗ್ಯಾನ ಪುಣ್ಯಾತ್ಮ ಪುರಾಣ ಹೇಳಕ್ಕೆ. ಬಂದ ಬಸ್ ಬಂತ್ರಿ, ಕುಂತ. ಅವ ಬಸ್ಸಿನಾಗ ಕುಂತಾನ, ಇವರು ಕಮಿಟಿಯವರು ಗುಡ್ಯಾಗ ಕುಂತಾರ. ಗುಡ್ಯಾಗ ಕುಂತವ್ರು ವಿಚಾರ ಮಾಡ್ತಾರ, ಅವ ಬಂದಿದ್ದಲ್ಲ ಪುರಾಣಿಕ, ಏನು ಹೇಳಿದ ನಮ್ಮ ಊರಾಗ ಅಂತಂದ ಒಬ್ಬವ. ಅದ್ರಾಗ ಒಬ್ಬವಂತಾನ, ಯಾವುದೋ ಒಂದು ಪುರಾಣ ಹಚ್ಚಿದ್ರು ಬಿಡ, ಅದು ಯಾವುದ ರಾಮಾಯಣ ಏನು ಕಾಮಾಯಣ ಗುರ್ತಾಗಿಲ್ಲ, ಒಟ್ಟ ಪುರಾಣ ಅಂತೂ ಆಯ್ತು. ಅದ್ರಾಗ ಒಬ್ಬವಂತಾನ, ಈಗ ಹೋಗಿ ನನ್ನ ಪುರಾಣಿಕ ತಡಿ ಹೋಗಿ ಕೇಳಿ ಬರ್ತೀನಿ ಅಂತಾನ. ಇವ ಓಡಿ ಬರೋದಕ್ಕೆ ಅದು ಬಸ್ ಹೊಂಡಿತ್ರಿ. ಇವ ವಿಚಾರ ಮಾಡ್ತಾನೆ ಪುರಾಣಿಕ, 3 ತಿಂಗಳ ತನಕ ಈ ಊರಾಗ ಪುರಾಣ ಹೇಳಿದೆ, ರೊಕ್ಕ ಕೊಡಲಿಲ್ಲ ಅಂತ ಒಟ್ಟ ಅನ್ಕೊಂತ ಕಿಡಿಕ್ಯಾಗ ಕೈ ಹಾಕ್ತಿದ್ದೀನಿ ರೀ. ನೋಡ್ತಿದ್ದವು ಕಿಡಿಕ್ಯಾಗ. ಅದೇ ಟೈಮ್ಗೆ ಕಿಡಿಕ್ಯಾಗ ಹಾಕೋದಕ್ಕೆ ಇವ ಮುತ್ತಾರ ತಡಿರಂದ. ಇವನಿಗೆ ಅರ್ಥ ಆಯ್ತು, ಓಹೋ ಪಾಪ ಎಲ್ಲ ಕಮಿಟಿಯವರು ವಿಚಾರ ಮಾಡ್ಕೊಂಡಾರ. ಪಾಪದ 3 ತಿಂಗಳ ತನಕ ಪುರಾಣ ಹೇಳ್ದ, ಮತ್ತು ಏಟನ್ನು ಕೊಟ್ರಾಯ್ತು ಅಂತ ತಿಳ್ಕೊಂಡು ವಿಚಾರ ಮಾಡ್ಯಾರ ಅಂತ ಅವ ತಿಳ್ಕೊಂಡ. ಇವ ಮುತ್ತಾರ ಅಂತ ತಿಳ್ಕೊಂಡು ಅಂದ. ಅದು ಬಸ್ ಹೊಂಟದ್ರ ಹಂಗೆ. ಆ ಡ್ರೈವರ್ ಸಾಬ್ಗೆ ಹೇಳ್ತಾರೆ, ಡ್ರೈವರ್ ಸಾಬ ಒಂದೇ 5 ಸೆಕೆಂಡ್ ನಿಂದ್ರಸು ಬಸ್, ಕಿಡಿಕ್ಯಾಗ ತಗೊಳ್ತೀನಿ, ನಿನ್ನ 1,000 ರೂಪಾಯಿ ಕೊಡ್ತೀನಿ. 3 ತಿಂಗಳ ತನಕ ಈ ಊರ ಪುರಾಣ ಹೇಳೀನಿ. ಈಗ ವಿಚಾರ ಮಾಡ್ಯಾರ ಕಮಿಟಿಯವರು, ರೊಕ್ಕ ಕೊಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡ್ಯಾರ. ಒಂದು 3 ಸೆಕೆಂಡ್ ನಿಂದ್ರಸು, ಇಲ್ಲೇ ಕಿಡಿಕ್ಯಾಗ ತಗೊಳ್ತೀನಿ, ಹಂಗೆ 1,000 ರೂಪಾಯಿ ನೀನು ಕೊಡ್ತೀನಿ. ಅದು ಅಡಮುಟ್ಟು ಡ್ರೈವರ್ ಇತ್ತು ರೀ. ಇದು ರೊಕ್ಕದ ಹಪ್ಪೆಪ್ಪಿ ಇದ್ದಂಗೆ ಅದು ಪುರಾಣಿಕ, ಬರೀ ರೊಕ್ಕ ಅಂತದ, ತಡಿ ಅಂತಾನ ಅವ ಪುರಾಣಿಕ. ಇವ ಬಸ್ ನಿಂದ್ರಿಸಲಾಗ ನೋಡಿ ಅವ ಪುರಾಣಿಕ ಅಂತಾನ, ನೀ ತರಬಲಿಕ್ಕೇನೋ ಅಲ್ಲಿ ಮುಂದೆ ರೋಡ್ ಬ್ರೇಕ್ ಅದ, ಸಾಲಿ ಅದಲ್ಲ, ಅಲ್ಲಿ ನೀ ತರಬತ್ತಿದಿ. ನಾನು ಅಟ್ಟತ್ತಿಗೆ ಬಾಗಲ್ದಾಗ ನಿಂತು ತಣ್ಣನ ಜಿಗಿತೀನಿ ಅಂತ ತಿಳ್ಕೊಂಡು ಅವ ಸುಟ್ಕೇಸ್ ಪೇಟಿ ತೊಗೊಂಡು ಒಂದು ಬಾಗಲ್ದಾಗ ಬಂದು ನಿಂತನ್ರಿ.
ಇವ ಅಡಮುಟ್ಟ ಡ್ರೈವರ್ ನೋಡಿದ ಇದು ಪುರಾಣಿಕ ರೊಕ್ಕ 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 ಅಂತದ, ತಡಿ ಅಂತ ತಿಳ್ಕೊಂಡು ಅವ ಒಮ್ಮೆ 3 ಗೇರ್ ಹಾಕಿದ, ಒಮ್ಮೆ 6 ಗೇರ್ ಹಾಕಿದ. ಅವ 6 ಗೇರ್ ಹಾಕಿದ ಟಣ್ಣನ ಜಿಗಿಸಿಬಿಟ್ರನ್ರಿ ಬಸ್. ಆ ಕಡೆ ಈ ಜಂಪ್ನಿಂದ ಆ ಕಡೆ ಜಂಪ್. ಸಾವಕಾಶ ಇಳಿಸ್ತಾನಂತ ಇವ ತಿಳ್ಕೊಂಡಿದ್ದ. ಅವ ಒಮ್ಮೆ 3 ಅಲ್ಲ 6 ಗೇರ್ ಹಾಕಿ ಟಣ್ಣನ ಜಿಗಿಸಿದ. ಇವ ಟಣ್ಣನ ಬಿತ್ತರಿ ಎಲ್ಲಿ ಹೊಲ್ದಾಗ. ಪೇಟಿ ಒತ್ತಾಟಿ, ಇವ ಒತ್ತಾಟಿ. ಅವ ಓಡ್ಕೊಂತ ಬಂದವನಿಗೆ ಗಾಬರಿ ಆಯ್ತು. ಅವನಿಗೆ ಪುರಾಣ ಮುತ್ತೆ ಹೌದಾ ಅಲ್ಲ, ಮೈ ತುಂಬ ರಾಮನ ರಕ್ತ ತೆಗೆದರಿ, ಮುತ್ತೆ ಹೌದಾ ಅಲ್ಲ ಅಂತರು. ಇವ ಏನನ್ನ ಮಕ್ಕರಿ ಪಾಪ ದಣುಕೊಂಡು ಬಂದಿದೆಪ್ಪ ಅಂತ ಇವ ಹೇಳ್ತಾನ ಪುರಾಣಿಕ. ಒಂದು ಬಾಟ್ಲಿ ನೀರು ಕುಡಿ, ತಾ ಬಿದ್ದುದವರು ಇಲ್ಲ. ಅವನಿಗೆ ಒಂದು ಬಾಟ್ಲಿ ನೀರು ಕೊಟ್ಟು ಹೋಯ್ತು ಬಸ್. ಮುಗಿದದು ಹೋಗೋದು ಹೋಯ್ತು. ಮರುದಿವ್ಸ ಹೋದ್ರೆ ಚಿಂತಿಲ್ಲ, ರೊಕ್ಕ ಬರ್ತಾವ. ಕುಂತ ಹೋಗಿ ಗಿಡದ ದಂಡಿ ಕುಂತ್ರಿ, ಮಾನಿ ಗಿಡ ಇತ್ತು. ಇಬ್ಬರು ಕುಡಿದ್ರು. ಇವನೇ ನೀರು ಕೊಟ್ಟ, ಇವನೇ ಕುಡಿಲಿಲ್ಲ ನೀರು. ಮುತ್ಯಾರ ಅಂದ ಇವ ಓಡ್ಕೊತ ಬಂದವ. ಯಾಕೆಪ್ಪ? ಏನಿಲ್ರಿ, ಮತ್ತು ಊರಾಗ ಎಲ್ಲರೂ ಕೂಡಿವಿ. ಹಾಂ ಕೂಡಿದ್ದು ಚಲೋ ಆಯ್ತಪ್ಪ. ಮತ್ತು ಅದ ನಮ್ಮೂರಾಗ ಏನು ಹೇಳಿದ್ರಿ? ಅವಂದ ಇದನ್ನೆಲ್ಲ ಕೇಳಿ ರೊಕ್ಕ ಕೊಡ್ಬೋದು ಅಂತ. ಅವನು ಪಾಪ ಶಾಂತ ರೀತಿಯಿಂದ ಹೇಳಿದ. ಏನಿಲ್ಲಪ್ಪ, ಮತ್ತು ನಿಮ್ಮೂರಾಗ ಪುರಾಣ ಹೇಳೀನಿ. ಯಾವ ಪುರಾಣ ಹೇಳಿರಿ ಅಂತಂದವ. ಒಂದು ಸಿಟ್ಟಿಗೆ ಇರಬೇಕಂತ ರೊಕ್ಕ ಬರೋದಿಲ್ಲ. ಮತ್ತೆ ಮೆತ್ತಗೆ ಮಾತಾಡ್ತಾನೆ. ಮತ್ತೆ ಸೂರು ಕಡಿಮೆ ಮಾಡಿದ ಒಂದು ಸೂರು. ಏನಿಲ್ಲಪ್ಪ, ಮತ್ತು ನಿಮ್ಮೂರಾಗ ರಾಮಾಯಣ ಹೇಳೀನಿ. ಅವಾಗ ಅವ ಏನು ಅನ್ಬೇಕು? ರಾಮಾಯಣ ಹೇಳಿರಲ್ಲ ಕರೆ ಮುತ್ತೋರ. ಏನು ರಾಮ ರಾಕ್ಷಸನು, ಏನು ರಾವಣ ರಾಕ್ಷಸನು ನನಗೆ ತಿಳಿದಿಲ್ಲ. ಇಡೀ ಊರು ಮಂದಿ ತಿಳ್ಕೊಳಮ್ಮ ಅಂತ ಹೇಳ್ಯಾರ, ಅದಕ್ಕೆ ಬಂದಿನಂತಾನ. ಪುರಾಣಿಕ ಹೆಂಗಾಗಿರ್ಬೇಕ್ರಿ? ಕೂದಲ ಬಿಟ್ಟಿತ್ತರದ ಪುರಾಣಿಕ. ಕೂದಲ ಬಿಚ್ಚಿದನ್ರಿ. ಅದ್ರಾಗ ತಾಯ್ತ ಕುಂಕುಮ ಭಂಡಾರ ತಂದಿದ್ದನ್ರಿ ಸುಟ್ಕೇಸಿನಾಗ. ಮೈ ತುಂಬ ಸುರುಕೊಂಡ ಲೇ ಮಗನ ಅಂತಾರ. ಅಯ್ಯಪ್ಪ ಯಾಕೆ ಲೇ ಮಗನ? ರಾಮನು ರಾಕ್ಷಸನಲ್ಲ, ರಾವಣನು ರಾಕ್ಷಸನಲ್ಲ. ಅಯ್ಯಪ್ಪ ಯಾವುದು ಗದಗದ ನಡುಗಲಕತ್ತದ, ದೇವಿ ಅವತಾರದಂಗೆ ಐತದ. ಇನ್ನೇನು ಕೈಯಾಗ ಒಂದು ತಲವಾರ ಇತ್ತದು. ಏ ಮುತ್ತೆ ಹಿಂಗ್ಯಾಕ? ಲೇ ಮಕ್ಕಳೇ, ರಾಮನು ರಾಕ್ಷಸನಲ್ಲ, ರಾವಣನು ರಾಕ್ಷಸನಲ್ಲ, ಮತ್ತೆ ಯಾರೋ ಮುತ್ಯ? ಲೇ ಮಕ್ಕಳೇ, 3 ತಿಂಗಳ ತನಕ ಹೆಂಡ್ರ ಮಕ್ಕಳು ಬಿಟ್ಟು ಗಂಟ್ಲು ಹರ್ಕೊಂಡು ಏನು ಪುರಾಣ ಹೇಳಿನಲ್ಲ, ನಾನೇ ಒಂದು ದೊಡ್ಡ ರಾಕ್ಷಸ ಅಂದಂತ. ಅವಾಗ ಅವ ಏನು ಅನ್ಬೇಕು? ರಾಮನು ರಾಕ್ಷಸನಲ್ಲ, ರಾವಣನು ರಾಕ್ಷಸನಲ್ಲ, ನಮ್ಮ ಊರಿಗೆ ಏನು ಪುರಾಣ ಹೇಳಕ್ ಬಂದಲ್ಲ, ಅವನೇ ರಾಕ್ಷಸ ಮುತ್ತೆ ಅಟ್ಟ. ಇದು ಬಾಯ್ ಬಡ್ಕೊತ ಹೋಯ್ತಂತ. ಹಾಂಗಾಗಬಾರ್ದೆವ್ವ ನಮ್ಮ ಪುರಾಣ. ಇಟ್ಟತನ ನಾನು ಗಂಟ್ಲು ಹರ್ಕೊಂಡು ಹೇಳೀನಿ. ಚಲೋ ಪಾಪದ ಮೈಬೂಬ್ ಸಾಬಂದು ಚಲೋ ಇದು ಮೈಕಂತ ತಡೆದವ, ಇಲ್ಲ ಡೈಪರಮೆ ಹೋಗೋ ಪೈಕಿ. ಹಾಗೇನಿಲ್ಲ. ಎಲ್ಲಿ ನಿಂತೈತ್ರಿ ಅವು? ಎಲ್ಲಿ ನೆನಪು ಮಾಡಿಕೊಟ್ಟು ಬಸವಣ್ಣವರೇ, ನಾಳಿನ ದಿವಸ ಅಂತ ಹೇಳುತ್ತಾ ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ 4 ದಿನಗಳ ಪರ್ಯಂತರವಾಗಿ ಇಡೀ ನಮ್ಮ ಸಮಸ್ತ ಹಂಚಿನಾಳ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಹೇಳಿನಲ್ರಿ, 3 ತಿಂಗಳದ್ದು ಕೂಸು ಹಿಡ್ಕೊಂಡು 100 ವರ್ಷದ ತನಕ ಎಲ್ಲ ಗುರು ಹಿರಿಯರು, ಸಣ್ಣ ಮಕ್ಕಳಾಗಿರೋದು, ದೊಡ್ಡವರಾಗಿರ್ಬೋದು, ತಾಯಿಂದರಾಗಿರೋದು, ಭಕ್ತಿಯಿಂದ ಆ ಒಂದು ಜಾತ್ರೆ ಅಂಗವಾಗಿ ನಡೆಯುವಂಥ ಈ ಪುರಾಣದೊಳಗೆ ಪಾಲ್ಗೊಂಡಿರಿ, ದಾಸೋಗ ಮಾಡಿರಿ, ದಾಸೋಗ ಮಾಡಿಸ್ತಾ ಇದ್ದೀರಿ. ಇಂಥ ಒಂದು ಪುಣ್ಯದ ಕಾರ್ಯಕ್ರಮದೊಳಗೆ ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ ಉಭಯ ಪೂಜ್ಯರು ದಯಮಾಡಿಸಿದ್ದಾರೆ. ಇವತ್ತ ಎಂಕಂಚಿ ಶ್ರೀಗಳು, ಪರಮ ಪೂಜ್ಯರಾಗಿರುವಂಥ ತಪೋನಿಷ್ಠರಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ರುದ್ರಮುನಿ ಶಿವಾಚಾರ್ಯ ಅಪ್ಪಾಜಿಯವರು, ಕುಂಟೋಜಿ ಮಠ ಎಂಕಂಚಿಯವರು ಪೂಜ್ಯರು, ಅವ್ರಿಗೂ ದಯಮಾಡಿಸಿದ್ದಾರೆ. ಮತ್ತೊಮ್ಮೆ ಪೂಜ್ಯರ ಪಾದಕ ಶಿರಸಾಷ್ಟಾಂಗ ನಮಸ್ಕಾರಗಳು. ಆಮೇಲೆ ಪ್ರತಿನಿತ್ಯಲೂ 11 ದಿನಗಳ ಪರ್ಯಂತರವಾಗಿ ನಡೆಯುವಂಥ ಈ ಒಂದು ಕಾರ್ಯಕ್ರಮದೊಳಗೆ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಿಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡುತ್ತಿರುವಂಥ ಪರಮ ಪೂಜ್ಯರಾಗಿರುವಂಥ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಾಜಿಯವರು ಉಭಯ ಪೂಜ್ಯರ ಒಂದು ಆಶೀರ್ವಚನವನ್ನು ನಾವೆಲ್ಲರೂ ಕೇಳೋಣ, ಆಲಿಸೋಣ. ಆ ಒಂದು ಪೂಜ್ಯರ ಆಶೀರ್ವಚನದಿಂದ ಋಣಮುಕ್ತರಾಗೋಣ ಅಂತ ಹೇಳುತ್ತಾ, ಈಗ ಆರಂಭದಕ್ಕಿಂತ ಮುಂಚೆ ಈಗ